ಬೇಸಿಗೆ ಶಿಬಿರವು ಮಕ್ಕಳ ಮನೋವಿಕಾಸಕ್ಕೆ ದಾರಿದೀಪವಿದ್ದಂತೆ. ಇಂಥ ವಿಶಿಷ್ಟ ಕಾರ್ಯಕ್ರಮ ಪ್ರತಿ ವರ್ಷ ಸಂಘಟಿಸುತ್ತಾ ಬಂದಿರುವ ಸಾಕ್ಷಿ ಶಿಕ್ಷಕರ ಬಳಗದ ಕಾರ್ಯ ಶ್ಲಾಘನೀಯ ಎಂದು ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಎಸ್.ಟಿ. ನಾಯ್ಕ್ ಹೇಳಿದ್ದಾರೆ. ಕುಮಟಾದ ಹರ್ನೀರು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2 ದಿನಗಳ ಕಾಲ ನಡೆಯಲಿರುವ ಕಲಿಯೋಣ ಕಲಿಸೋಣ ಸಾಕ್ಷಿ ಶಿಕ್ಷಕರ ಬಳಗದ ರಜಾ ಶಿಬಿರವನ್ನು ಮಕ್ಕಳ ಕೈಯಲ್ಲಿರುವ ಚಿತ್ರವನ್ನು ಬಿಡಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ವಿದ್ಯಾರ್ಥಿ ಜೀವನದಲ್ಲಿ ಪ್ರತಿದಿನದ ಕಲಿಕೆಗೆ ವಿಶೇಷ ಮಹತ್ವ ಇದೆ. ಪಠ್ಯದ ಜೊತೆಗೆ ಸಹಪಠ್ಯ ಚಟುವಟಿಕೆಯು ಮಕ್ಕಳಿಗೆ ಸರ್ವಾಂಗೀಣ ವಿಕಾಸಕ್ಕೆ ಸಾಧ್ಯವಾಗುತ್ತದೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ.ಎಸ್. ನಾಯ್ಕ್ ಮಾತನಾಡಿ, ವಿದ್ಯಾರ್ಥಿ ಜೀವನದಲ್ಲಿ ಆದರ್ಶ ಬದುಕಿನ ಕನಸುಗಳನ್ನು ಕಂಡು ಅದಕ್ಕೆ ಪೂರಕವಾಗಿ ಗುರು ಹಿರಿಯರನ್ನು ಗೌರವಿಸುವುದರ ಜೊತೆಗೆ ಮಹಾಪುರುಷರ ಬದುಕಿನ ಯಶೋಗಾಥೆ ತಿಳಿದುಕೊಳ್ಳಬೇಕಾದ ಅಗತ್ಯತೆ ಇದೆ ಎಂದರು. ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಪಿ.ಆರ್. ನಾಯ್ಕ್ ಮಾತನಾಡಿ, ಶಿಕ್ಷಕನಾದವನು ಮಕ್ಕಳ ಬದುಕಿಗೆ ಪೂರಕ ಚಟುವಟಿಕೆ ಹಮ್ಮಿಕೊಂಡಾಗಲೇ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಸಾಧ್ಯ. ವಿದ್ಯಾರ್ಥಿಗಳಿಗೆ ತಮ್ಮ ಸುತ್ತಮುತ್ತಲಿನ ಪರಿಸರ ಜ್ಞಾನ ತೀರಾ ಅಗತ್ಯ ಎಂದರು. ಶಿಕ್ಷಕರ ಸಂಘದ ಅಧ್ಯಕ್ಷ ರವೀಂದ್ರ ಭಟ್ ಸೂರಿ ಮಾತನಾಡಿ, ಮಕ್ಕಳಿಗೆ ಬದುಕುವ ಕಲೆ ಕಲಿಸಬೇಕು, ಜೊತೆಗೆ ಮಕ್ಕಳಲ್ಲಿ ಜೀವನ ಮೌಲ್ಯಗಳನ್ನು ಬಿತ್ತುವ ಕೆಲಸ ರಜಾ ಶಿಬಿರದಿಂದ ನಡೆಯಲಿ ಎಂದರು. ಗ್ರಾಮ ಪಂಚಾಯತ್ ಅಧ್ಯಕ್ಷೆ ವೀಣಾ ದುರ್ಗೇಕರ್ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಮುಖ್ಯ ಅತಿಥಿ ಪ್ರಭಾರಿ ಕ್ಷೇತ್ರ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ ಹೆಗಡೆ, ಹಳೆಯ ವಿದ್ಯಾರ್ಥಿ ಸಂಘದ ಬಾಬು ನಾಯ್ಕ್ ಮಾತನಾಡಿದರು. ವೇದಿಕೆಯಲ್ಲಿ ಮುಖ್ಯಾಧ್ಯಾಪಕ ಸುರೇಶ್ ಶೆಟ್, ಪ್ರಕಾಶ್ ಶೆಟ್, ಸಂಜೀವ್ ಮುಂತಾದವರು ಉಪಸ್ಥಿತರಿದ್ದರು. ಪ್ರಾರಂಭದಲ್ಲಿ ಶಿಬಿರಾರ್ಥಿ ಧೃತಿ ನಾಯ್ಕ್ ಪ್ರಾರ್ಥನಾ ಗೀತೆ ಹಾಡಿದರು. ಸಮೂಹ ಸಂಪನ್ಮೂಲ ವ್ಯಕ್ತಿ ನಾಗರಾಜ್ ಪಟಗಾರ್ ಸ್ವಾಗತಿಸಿದರೆ, ಶಿಕ್ಷಕಿ ಶೈಲಾ ಗುನುಗಿ ವಂದಿಸಿದರು. ಬಳಗದ ಸಂಚಾಲಕ ಜನಾರ್ದನ್ ಹರ್ನೀರು ಪ್ರಾಸ್ತಾವಿಕ ಮಾತನಾಡಿದರು. ಶಿಕ್ಷಕ ಸುಬ್ರಾಯ್ ಶಾನ್ಬಾಗ್ ಕಾರ್ಯಕ್ರಮ ನಿರ್ವಹಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಸಂಜೀವ್, ವಿ.ಜಿ. ನಾಯ್ಕ್, ಪಿ.ಆರ್. ನಾಯ್ಕ್, ವಿನಾಯಕ್ ಮುಕ್ರಿ, ಕೃಷ್ಣಾಂಬಿಗ, ಮಂಜುಳಾ ಬಳಗು, ಶಶಿಧರ್ ದೇವಾಡಿಗ ಮುಂತಾದವರು ಉಪಸ್ಥಿತರಿದ್ದರು. ನಂತರ ನಡೆದ ಶಿಬಿರದಲ್ಲಿ ಕತೆ, ಕವನ ಕಟ್ಟುವ ಪ್ರಾತ್ಯಕ್ಷಿಕೆ ನಡೆಸಲಾಯಿತು. ಚಿತ್ರಕಲೆ, ಕ್ರಾಫ್ಟ್, ಹಾಡು, ನೃತ್ಯ, ಸುಂದರ ಬರವಣಿಗೆ, ಬಣ್ಣದ ಕಲ್ಪನೆ ಮುಂತಾದ ವಿಷಯಗಳ ಕುರಿತು ತರಬೇತಿ ನೀಡಲಾಯಿತು. ಹಾಗಾಗಿ ಮಕ್ಕಳು ಕನಸು ಕಾಣುವ ಮಕ್ಕಳು ಸ್ವಲ್ಪ ಕಡಿಮೆ ಇದ್ದಾರೆ. ಆ ಮಕ್ಕಳಿಗೆ ಕನಸು ಕಾಣುವಾಗ ನಾನೊಬ್ಬ ಶಿಕ್ಷಕನಾಗಿ ಈ ಶಾಲೆಯಲ್ಲಿ ಇರ್ತಾರಲ್ಲ, ಅವರು ಕನಸು ಕಾಣಬೇಕು. ನನ್ನ ಮಕ್ಕಳಿಗೆ ಏನು ಕೊಡಬೇಕು ಕನಸು ಕಂಡಾಗ ಅದನ್ನು ದಾರಿಯಲ್ಲಿ ಕಾಣ್ತೀನಿ. ಇಲ್ಲಿವರೆಗೆ ಒಬ್ಬ ಶಿಕ್ಷಕನಾಗಿ ಕನಸು ಕಾಣೋದಿಲ್ಲ. ರವೀಂದ್ರ ಭಟ್ ಕನಸು ಕಂಡು ರಾಜ್ಯ ರಾಷ್ಟ್ರಪತಿ ತಗೊಂಡಿದ್ದಾರೆ. ಈ ಮಕ್ಕಳಿಗೆ ಹಾಗಾದರೆ ಏನು ಕಲಿಸಬೇಕು? ನಾವು ವರ್ಗದ ಕೋಣೆಯಲ್ಲಿ 4 ಗೋಡೆಯ ಮಧ್ಯೆಯಲ್ಲಿ ಪಠ್ಯದಲ್ಲಿರುವಂಥದ್ದನ್ನೆಲ್ಲ ಕಲಿಸ್ತೇವೆ. ಆದರೆ ಮಕ್ಕಳಿಗೆ ಈಗ ಬೇಕಾದದ್ದು, ಇವತ್ತು ನಮ್ಮ ಸುತ್ತಮುತ್ತಲ ಪರಿಸ್ಥಿತಿಯನ್ನು ನೋಡಿದಾಗ ಮಕ್ಕಳಿಗೆ ಈಗ ಬೇಕಾದದ್ದು ಬದುಕುವ ಪಾಠ, ಬದುಕುವ ಕಲೆಯನ್ನು ಮಕ್ಕಳಿಗೆ ಕಲಿಸಬೇಕು. ಈ ಎಲ್ಲ ಕಲೆಗಳ ಜೊತೆಗೆ ಅದನ್ನು ಒಂದು ಅವಧಿಯನ್ನು ಪ್ರತಿನಿತ್ಯ ಬದುಕುವ ಕಲೆಯ ಬಗ್ಗೆ, ಮೌಲ್ಯಗಳ ಬಗ್ಗೆ, ಆ ಬಗ್ಗೆ ಒಂದೊಂದು ಅವಧಿಯನ್ನು